ಈಗ ನಾನು ಚಿಕನ್ ಫ್ರೆಂಡ್ಸ್ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ. ಮೊದಲನೇದಾಗಿ ಸಣ್ಣದಾಗಿ ಹಚ್ಕೊಂಡಿರೋ 3 ಈರುಳ್ಳಿ ತೊಗೊಂಡು ಜಾರೊಳಗೆ ಹಾಕ್ಕೋಬೇಕು. 3 ಈರುಳ್ಳಿ ಕ್ಲೀನಾಗಿ ತೊಗೊಂಡು ಜಾರೊಳಗೆ ಹಾಕ್ಕೋಬೇಕು. ಹಾಕ್ಕೊಂಡಿದ ನಂತರ ನೆಕ್ಸ್ಟ್ ಬಂದು ಟೊಮೊಟೊ 2 ಟೊಮೊಟೊ ನಾನು ಸಣ್ಣದಾಗಿ ಒಂದು 4-5 ತೊಗೊಂಡಿದ್ದೀನಿ. 2 ಟೊಮೊಟೊ ಇರೋ ಪ್ಲಸ್ 3 ಟೊಮೊಟೊ ಸಾಕಾಗುತ್ತೆ. ಫಾಸ್ಟಾಗಿ ಮಾಡ್ಬೋದು, 10 ನಿಮಿಷದಲ್ಲೇ ಮಾಡ್ಬೋದು. ನೆಕ್ಸ್ಟ್ ಬಂದು ಮೆಣಸಿನ್ಕಾಯಿ ತೊಗೋಬೇಕು. ಮೆಣಸಿನ್ಕಾಯಿ ಬಂದು ಒಂದು 6-7 ತೊಗೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ತೊಗೋಬೇಕು. ಖಾರ ತಿನ್ನೋದು ಜಾಸ್ತಿ ಆದರೆ ಒಂದು ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದು ಸಾಂಬಾರು ಸೊಪ್ಪು ಹಾಕ್ಕೋಬೇಕು. ನೆಕ್ಸ್ಟು ಪುದೀನ ಸೊಪ್ಪು ಹಾಕ್ಕೋಬೇಕು. ಇಷ್ಟನ್ನು ಹಾಕ್ಕೊಂಡು ಜಾರಿಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ನ ಜಾರ್ಗಲ್ಲ. ಹಾಗೆ ಇನ್ನೊಂದು ಐಟಮ್ ಮರ್ತಿದೆ, ಧನಿಯದ ಪುಡಿ ಹಾಕ್ಕೋಬೇಕು. 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ತೊಗೊಂಡು ನೀಟಾಗಿ ತೊಳ್ಕೊಂಡು ಡಿವೈಡ್ ಮಾಡ್ಕೋಬೇಕು, ನೀರು ಮತ್ತು ಚಿಕನನ್ನು. ಬಾಣಲಿ ಒಳಗಡೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನೆಕ್ಸ್ಟು ಸ್ಟವ್ ಹಚ್ಚೋದು ಮರಿಬೇಡಿ. ಹಾಗೆ ಅರ್ಧ ಈರುಳ್ಳಿಯನ್ನು ಒಗ್ಗರಣೆಗೆ ಹಾಕ್ಕೋಬೇಕು. ನಾವು ಒಗ್ಗರಣೆಗೆ ಹಾಕ್ಕೊಂಡು ಅರ್ಧ kg ಚಿಕನ್ ಹಾಕಿ ಸಣ್ಣ ಉರಿಲಿ ನಿಧಾನಕ್ಕೆ ಉರಿಬೇಕು. ಸ್ಮೆಲ್ಲು ಚೇಂಜ್ ಆಗುತ್ತೆ, ಕಲರು ಚೇಂಜ್ ಆಗುತ್ತೆ. ಅಷ್ಟುವರೆಗೂ ಸ್ವಲ್ಪ ಹುರ್ಕೋಬೇಕು, ಉರಿಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಕಮ್ಮಿ ಉರಿಲೇ ಉರಿಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಫ್ರೈ ಮಾಡ್ತಾಯಿದ್ದೀನಿ. ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಚಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕಬೇಕು. ಈಗ ತೇಜು ಕಂಪ್ನಿದು ಗರಂ ಮಸಾಲ ಪೌಡ್ರು ಒಂದು ಅರ್ಧ ಸ್ಪೂನ್ ಹಾಕಬೇಕು. ಮೆಣಸಿನ ಪುಡಿ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕಮ್ಮಿ ಉರಿಲೇ ಹುರ್ಕೋಬೇಕು. ನೋಡಿ, ಹಾಗೆ ಕಲರ್ ಚೇಂಜ್ ಆಗ್ತಾ ಇದೆ. ಸ್ಮೆಲ್ಲು ಚೆನ್ನಾಗಿದೆ. ಈಗ ರುಬ್ಕೊಂಡಿರೋ ಮಸಾಲೆ ಇದರೊಳಕ್ಕೆ ಹಾಕ್ತಾಯಿದ್ದೀನಿ. ಚಿಕನ್ನು ಸ್ಮೆಲ್ಲು ಚೇಂಜ್ ಆದಮೇಲೆ ಹಾಕಬೇಕು. ಗ್ರೀನ್ ಗ್ರೇವಿ ಕಲರ್ ಇದೆ, ಕಲರ್ ಚೇಂಜ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಸ್ವಲ್ಪ ನೀರು ಹಾಕಿ ಆ ಕಡೆ ಬೇಯಕ್ಕಿಡ್ತೀನಿ. ಬೇಯಕ್ಕಿಡ್ತಾ ಇದ್ದೀನಿ. ಈ ಗ್ರೇವಿಗೆ ಕಾಂಬಿನೇಷನ್ಗೆ ಸಣ್ಣದಾಗೆ ಮುದ್ದೆ ಮಾಡೋಣ. ಮುದ್ದೆ ಗಂಟಾಗಬಾರ್ದು ಅಂತ ಸ್ವಲ್ಪ ಅನ್ನ ಹಾಕಬೇಕು. ಸಿಂಪಲ್ಲಾಗಿ ಮುದ್ದೆ ಮಾಡೋ ಟಿಪ್ಸ್ ಇದು. ಸ್ವಲ್ಪ ಎಣ್ಣೆ ಹಾಕಬೇಕು, ಯಾಕೆ ಅಂದರೆ ಬಾಂಡಿಗೆ ಅಂಟಬಾರ್ದು ಅಂತ. ನೋಡಿ, 1 ಬಟ್ಲಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ತೊಗೊಂಡು ಬೇಯ್ತಾ ಇತ್ತಲ್ಲ ಅನ್ನ, ಅದಕ್ಕೆ ಮಿಕ್ಸ್ ಮಾಡಬೇಕು.
ಮುದ್ದೆ ಮಾಡೋಕ್ಕೆ ಸಿಂಪಲ್ ಮೆಥಡ್ ಇದು. ನೀರಂಶ ಹೋಗೋವರೆಗೂ ಗಟ್ಟಿಯಾಗಿ ತಿರುಗಿಸಿ ಸ್ಮ್ಯಾಶ್ ಮಾಡಬೇಕು. ನೋಡಿ ಸ್ನೇಹಿತರೆ, ತುಪ್ಪ ಇಲ್ಲ, ಅದನ್ನ ಸ್ವಲ್ಪ ಎಣ್ಣೆ ಬೇರೆ ಡ್ರಾಪ್ ಅಷ್ಟು ಹಾಕಬೇಕು, ಯಾಕೆಂದರೆ ಮುದ್ದೆ ಅಂತಲ್ಲ. ನೋಡಿ ಇನ್ನೂ ಸ್ವಲ್ಪ ಗ್ರೇವಿ ಬೇಯಬೇಕು. ಕಲರ್ ಚೇಂಜ್ ಆಗ್ತಾಯಿದೆ, ಗ್ರೀನ್ ಇರೋದು ಕಲರ್ ಚೇಂಜ್ ಆಗಿರೋದು, ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಸ್ಮೆಲ್ಲು ಚೇಂಜ್ ಬರುತ್ತೆ. ನೋಡಿ ಟೈಪ್ ತೊಗೋಬೇಕು ಸ್ವಲ್ಪ ಮುದ್ದೆ ತೊಗೊಂಡು. ಮುದ್ದೆ ಬೇಯ್ತಾ ಬೇಯ್ತಾ ಸ್ಮೆಲ್ ಚೇಂಜ್ ಬರುತ್ತೆ, ಗೊತ್ತಾಗುತ್ತೆ, ಗಮ್ಮಂತ ಸ್ಮೆಲ್ ಬರುತ್ತೆ. ಎರಡು ನಿಮಿಷದಲ್ಲಿ ಆಗುತ್ತೆ ಮುದ್ದೆ. ನೋಡಿ ಗ್ರೇವಿ ಆಗಿದೆ, ಸ್ವಲ್ಪ ಗ್ರೇವಿ ಗಟ್ಟಿಯಾಗಬೇಕು. ಮಕ್ಕಳು ಅಡ್ಜಸ್ಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ಕೊಟ್ಟಿದ್ವಿ. ನಾನು 2 ಮಿನಿಟ್ಸ್ ಬಿಟ್ಟರೆ ಗಟ್ಟಿ ಆಗುತ್ತೆ. ಗ್ರೇವಿನೂ ಮುದ್ದೆ ರೆಡಿಯಾಗಿದೆ, ಖುಷಿಯಾಗಿ ತಿನ್ನಿ.